ಕನ್ನಡ ಬರಲ್ವಾ ಸರ್? ಸರ್ ಮಾತಾಡಿ, ಕನ್ನಡ ಬರಲ್ವಾ ನಿಮಗೆ? ಕನ್ನಡ ಬರ್ತೈತಾ ಬರಲ್ವಾ? ಮತ್ತೆ ಯಾಕೆ ಹಂಗಂದ್ರೆ ಏನು ಅಂತ ಯಾಕೆ ಕೇಳಿದ್ರಿ? ಆಗ್ಲೇ ಏನು ಮಾತಾಡಿದ್ರಿ ನೀವು? ಅವಾಗ ಏನು ಮಾತಾಡಿದ್ರಿ? ಮ್ಯಾನೇಜರ್ ಬಿಟ್ಬಿಡಿ, ನನಗೆ ಅಕೌಂಟ್ ಬ್ಯಾಕ್ ಚಿಂತೆ ಬೇಡ ಈಗ. ಒಂದು ನಿಮಿಷ ಇರಿ, ಅವ್ರು ಕನ್ನಡ ಬರಲ್ಲ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ. ಒಂದು ನಿಮಿಷ ಇರಿ. ಹಿಂದಿ ಅವರು ಅಂದರೆ ಕರ್ನಾಟಕದಲ್ಲಿ ಏನಕ್ಕಿರೋದು? ಅವರು ಕರ್ನಾಟಕದಲ್ಲಿ ಏನಕ್ಕಿರೋದು? ಸ್ವಲ್ಪ ಕಲಿತಾರೆ. ಅವ್ರು ಬರೋದೇ ಇಲ್ಲ ಅಂತ ಯಾಕಂದ್ರು? ಸಣ್ಣ ವಿಷಯಗಳ ದೊಡ್ಡದು ಸಣ್ಣ ವಿಷಯ ಅವ್ರು ಕನ್ನಡ ಬರಲ್ಲ ಅಂತ ಇದ್ದಾರೆ. ಇವಾಗ ಕನ್ನಡ ಆಗಲ್ಲ ಮೇಡಮ್. ನಿಮಗೆ ಕೆಲಸ ಬೇಕು ಅಂತ ಇಲ್ಲಿ ಮಾತಾಡ್ಬೇಡಿ. ನಿಮಗೆ ಕೆಲಸ ಬೇಕು ಅಂತ ಮಾತಾಡ್ಬೇಡಿ ಇಲ್ಲಿ. ಅವ್ರು ಕನ್ನಡ ಬರಲ್ವಂತೆ. ಅಕೌಂಟ್ ಬೇಡವೇ ಬೇಡ, ಅಕೌಂಟ್ ವಿಷಯ ಆಮೇಲೆ. ಅಮ್ಮೆ ಇರಮ್ಮೆ ಇರೋ. ಸರ್ ಕನ್ನಡ ಬರುತ್ತಾ ಇಲ್ವಾ ನಿಮಗೆ? ಇರಮ್ಮೆ ಅದೇನಾಗೈತೆ ನೋಡೋಣ. ಆಯಾ ಅಕೌಂಟ್ ಬೇಕಾಗಿಲ್ಲ, ನೋಡ್ಕೊಳ್ಳೋಣ ಆಮೇಲೆ. ಸರ್ ನಿಮ್ಗೆ ಕನ್ನಡ ಬರುತ್ತಾ ಇಲ್ಲ? ಹಾಂ ಆಗಲ್ಲ, ನಾನು ಆಗಲ್ಲ. ಫಸ್ಟ್ ಮಾತಾಡಿ. ಇಲ್ಲಿ ಎಲ್ಲಿರೋದು ನೀವು? ಕರ್ನಾಟಕದಲ್ಲಿರೋದು. ಈ ಕನ್ನಡ ಯಾಕೆ ಬರಲ್ವಾ? ಇರಮ್ಮೆ ಮಿಸ್ಟರ್ ಎದ್ದು ಆಚೆ ಬನ್ನಿ. ಆವಾಗ ಮ್ಯಾನೇಜರ್ ಅಂತ ಕೇಳ್ಕೊಂಡು ನೀವು ಪೊಲೀಸ್ ಅವ್ರು ತೋರಿಸಿಲ್ಲ. ಆಯ್ತು ಬಂದು ಆಚೆ ಬಂದು ಮಾತಾಡೋದು, ಜಾಸ್ತಿ ಮಾತಾಡ್ಬೇಡ. ಆಚೆ ಬಂದು ಮಾತಾಡಿ. ಈಗ ಒಂದು ನಿಮಿಷ ಅನ್ನೋದಲ್ಲ, ಅವಾಗಿಂದ ಏನ್ ಮಾಡ್ತಾ ಇದ್ರಿ ನೀವು? ಏನ್ ಮಾಡ್ತಾ ಇದ್ರಿ ಅವಾಗಿಂದ ನೀವು? ಈಗ ಒಂದು ನಿಮಿಷ ಅನ್ನೋದಲ್ಲ, ಯಾರು ಪೊಲೀಸ್ ಮಾಡ್ತಾರೆ ಅವ್ರು ಕೆಲಸ ಕೇಳಿ ಪೊಲೀಸ್ ಈಗ ಯಾರು ಮುಟ್ಟಾಳ ಅವನು ಕನ್ನಡ ಕಲ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಮೇಲೆ ಕಳೆದು ಹೋಗ್ತಾ ಇರ್ಬೇಕು ಇಲ್ಲಿಂದ. ನಿಮ್ ಕಳ್ತನ ಮಾಡಕ್ ಬಂದಿದ್ದಾರೆ. ಇಲ್ಲಿರೋ ದುಡ್ಡಲ್ಲಿ ವ್ಯವಹಾರ ಮಾಡ್ತಾ ಇರೋದು ನೀವು, ಅನ್ನ ತಿಂತಾರದು ನಿಮಗೆ ಹೇಳ್ತಾ ಇರೋದು. ಏನ್ ಗೊತ್ತು ನಿಮ್ಗೆ? ಎಷ್ಟು ದಿನ ಇದೆ ಬ್ಯಾಂಕಲ್ಲಿ? ಬ್ಯಾಂಕಲ್ಲಿ ಎಷ್ಟು ದಿನ ಇದೆಯಾ? ನಿಮಗೆ ನೀನೇನಿದ್ದೀವಿ ಆಚೆ ಬಂದ್ರೆ ಆಚೆ ಫಸ್ಟ್ ಪೊಲೀಸ್ ಅವ್ರನ್ನ ಕರ್ಸಿದ್ರೆ ನೀವು ಪೊಲೀಸ್ ಅವ್ರನ್ನ ಏನ್ ಕರ್ಸಿದ್ರಿ ಸರ್? ಮತ್ತೆ ನೀನೇನಿದ್ದೀಯಾ? ಮತ್ತೆ ಕಸ್ಟಮರ್ ಏನ್ ಕಟಿಂಗ್ ಮಾಡ್ತಾ ಇದೀಯ? ನೀನು ಏನು ಕಟಿಂಗ್ ಮಾಡ್ತಾ ಇದೀಯಾ? ಬ್ಯಾಂಕ್ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಕನ್ನಡ ಕಲಿಬೇಕು ಅನ್ನೋ ಸ್ವಲ್ಪ ಪರಿಚಯ ಇಲ್ಲ ಅಂತಂದ್ರೆ ಇನ್ನೇನು ವ್ಯವಹಾರ ಮಾಡ್ತೀರಾ ಸರ್ ನೀವು? ನಾನು ಹೊರಗಡೆ ಬರಲ್ಲ ಸರ್, ನೀವು ಬಂದು ಮಾತಾಡಿ. ನಾನು ಬರಲ್ಲ ಅಲ್ಲಿಗೆ. ಕನ್ನಡ ಕೊಡಿ ಸರ್, ಚಲನ ನಂಗೆ ಕನ್ನಡ ಚಲನ ಎತ್ಕೊಂಡ್ಬಂದಿರಿ. ಕನ್ನಡ ಚಲನ, ಕನ್ನಡ ಅಪ್ಲಿಕೇಶನ್ ಫಾರ್ಮ್ ತಗೊಂಡು ನನಗೆ ಇಂಗ್ಲೀಷ್ ಬರಲ್ಲ, ನಾನು ಕನ್ನಡ ಬೇಕು. ಕೂತ್ಕೊಳ್ಳಲ್ಲ ಸರ್, ನಾನು ನಿಂತ್ಕೊಂಡೆ ಮಾತಾಡ್ತೀನಿ, ತೊಂದರೆ ಇಲ್ಲ. ನಾನು ನಿಂತ್ಕೊಂಡೆ ಮಾತಾಡ್ತೀನಿ. ನನಗೆ ಕನ್ನಡದಲ್ಲಿ ಬೇಕು. ನನಗೆ ಕನ್ನಡದಲ್ಲಿ ಬೇಕು. ಇಲ್ಲ ಕೂತ್ಕೊಳ್ಳಲ್ಲ ಸರ್, ನಿಂತ್ಕೊಂಡೆ ಮಾತಾಡ್ತೀನಿ, ಪರವಾಗಿಲ್ಲ. ಸಂಜೆ ಅವರು ನಿಂತ್ಕೊಂಡೆ ನಾನು ಮಾತಾಡಿ ನಾನು ಸಿದ್ಧ. ಕೂತ್ಕೊಂಡೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ. ಮಾಡಿ ನಾನು ಹೇಳಿದ್ರು ಮಾಡಪ್ಪ ನೀವು. ಇಲ್ಲ ಎಲ್ಲ ಕಡೆ 20 ಚಾನಲ್ ಹೋಗುತ್ತೆ. ನೀವು ಅದ್ರ ಬಗ್ಗೆ ನೀವು ನಂಬಿರಬೇಕಾಗಿಲ್ಲ. ಅಂತವ್ರು ನೀವು ಕರೆಕ್ಟ್ ಆಗಿರ್ಬೇಕು. ನೀವು ಈ ರೀತಿ ವಿಡಿಯೋ ಮಾಡಬೇಡ, ಲೈವ್ ಮಾಡಬೇಡ ಅಂತ ಹೇಳಿದ್ರು. ಫಸ್ಟ್ ನೀವು ಕರೆಕ್ಟ್ ಆಗಿರ್ಬೇಕು. ಎಷ್ಟು ದಿನ ಆಗಿದೆ ಸರ್ ಅವ್ರು ಬಂದು? ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಏನಂತ ಗೊತ್ತಾ ಸರ್? 1-3 ತಿಂಗಳಲ್ಲಿ ಕನ್ನಡ ಕಲಿಯೋ ಪ್ರಯತ್ನ ಮಾಡಬೇಕು. ಇಲ್ಲಿರ್ತಕ್ಕಂಥವ್ರನ್ನ ಕನ್ನಡದಲ್ಲಿ ವ್ಯವಹಾರ ಮಾಡಬೇಕು. ಮಾಡ್ತಿದ್ದಾರಾ? ಎಲ್ಲಿ 8 ತಿಂಗಳು ಬೇಕಾ? 8 ತಿಂಗಳು ಬೇಕಾ ಸರ್? 30 ದಿವಸ ಕಲಿಬೋದು. ಬನ್ನಿ ಸರ್, ನಾನು ಕೊಡ್ತೀನಿ ಬುಕ್ಕು. ನೀವು ಕನ್ನಡದವ್ರೆ, ನನಗೆ ಹೇಳ್ತಿರೋದು ಎಲ್ಲ ಟೈಮಲ್ಲಿ ನೀವಿರಲ್ಲ. ಹೌದಾ? ಯಾರು ಭೇಟಿ ಮಾಡ್ತಾರೆ? ಅವ್ರು ಕಲಿಬೇಕು ಕನ್ನಡ. ಕನ್ನಡ ಕೇಳಿದ ತಕ್ಷಣ ಪೊಲೀಸರನ್ನ ಕರ್ಸ್ಬಿಟ್ರೆ ಆರಕ್ಷಕ ಸಿಬ್ಬಂದಿನೂ ಕರ್ನಾಟಕ ರಾಜ್ಯ ಸರ್ಕಾರದ್ದೇ. ಆಯ್ತಾ? ಕರ್ಸಿದ ತಕ್ಷಣ ಅವ್ರಿಗೆ ಕಿರಿಯ ಕೊಡಲ್ಲ, ನನಗೇನು ಕೇಸ್ ಹಾಕ್ಬಿಡಲ್ಲ. ಹಾಕ್ಬಿಟ್ರೆ ನಾನು ತಗೊಂತೀನಿ ನೋಡಿ. ಕನ್ನಡ ಕೇಳಿ ಸರ್, ಯಾರು ಸಾಯಿಬ್ರು ಬಂದಿದ್ರಂತಲ್ಲ, ಬರಕ್ಕೆ ನಾನೇ ಬರಕ್ಕೆ. ಸಮಸ್ಯೆ ಏನೋ ಸಮಸ್ಯೆ ನೋಡಿ ಸರ್, ಹೋಗಿ ಅಕೌಂಟ್ ನಂಬರ್ ಕೇಳಿದೆ. ನಾನು ಮಾತಾಡೋವರೆಗೂ ಇರಿ ಸರ್, ನಾನು ಮಾತಾಡೋವರೆಗೂ ಇರಿ. ಅಕೌಂಟ್ ನಂಬರ್ ಕೇಳಿದೆ. ಅವ್ರು ಕೇಳಿದಾಗ ಏನು ಅಂತ मतलब क्या है सर? अकाउंट नंबर ಕೊಡಿ ಅಂದ್ರೆ ಕೊಡಿ, मतलब क्या है? ದುರಂಕಾರನ ಆಮೇಲೆ ವಿಡಿಯೋ ಮಾಡಿ ಕೊಡಿ ತಕ್ಷಣ ಓಡೋದ ಸೇರ್ಕೋಗಿ ಸೇರ್ಕೋಗೋ ವಿಡಿಯೋ ಮಾಡಿ ತಲೆ ಓಡೋದು. ಏನು ಮಾಡ್ಬೇಕು? ಮಾತಾಡಿ. ಕೊಡಿ ಅನ್ನೋ ಒಂದು 2 ಅಕ್ಷರ ಪದ ಕಲ್ತಿಲ್ಲ ಅಂತಂದ್ರೆ ಅವರು ಇವತ್ತಿಂದ 20 ವರ್ಷ ನನಗೆ ಮುಂದ್ಕೊತಿದ್ರು. ಈಗ ಇರಬಾರ್ದು ಅವ್ರ ಬ್ಯಾಂಕಲ್ಲಿ. ಅವರಲ್ಲಿ ಅನ್ನ ತಿನ್ನೋದಕ್ಕೂ ಯೋಗ್ಯತೆ ಇಲ್ಲ, ಉಸಿರಾಡೋದಕ್ಕೂ ಯೋಗ್ಯತೆ ಇಲ್ಲ. ನನಗೆ ಹೋಗಿರ್ಬಾರ್ದು ಸರ್. ಆಯ್ತು, ನೀವು ಕೇಳೋದು ಕರೆಕ್ಟ್ ಆಗಿದೆ. ನಾನು ಅದನ್ನ ಡಿಸೈಡ್ ಮಾಡೋ ಅಧಿಕಾರ ನನಗಿಲ್ಲ.
ಹಾಕಿ ಮೇಲಾಕಿ ಸರ್. ಬ್ಯಾಂಕ್ ತುಂಬಾ ಕಂಪ್ಲೇಂಟ್ ಬರ್ತಾ ಇದೆ, ಸ್ಥಳೀಯರು ಬರ್ತಾ ಇದೆ, ಸ್ಥಳೀಯರು ಬರ್ತಾ ಇದೆ. ನಮ್ಮಲ್ಲಿ ಮಾತಾಡೋಕ್ಕಾಗಲ್ಲ. ನಾನು ಸ್ಥಳೀಯನೇ, ನಾನು ಹೇಳಿ ನಮ್ಮಲ್ಲಿ ಪ್ರತಿಯೊಂದು ಚಾಲನ್ ಮತ್ತು ನನ್ನ ಅಂಗಡಿ ಹತ್ರ ಬರ್ತಾರೆ. ಬ್ಯಾಂಕಲ್ಲಿ ಏನು ಮಾಡ್ತಾ ಇದ್ದಾರೆ ದಲಾಲರು? ನನ್ನ ಅಂಗಡಿ ಹತ್ರ ಬಂದಿದ್ದಾರೆ, ನನ್ನ ಅಂಗಡಿ ಹತ್ರ ಬಂದಿದ್ದಾರೆ, ನನ್ನ ಅಂಗಡಿ ಹತ್ರ ಇದ್ದಾನೆ, ನನ್ನ ಅಂಗಡಿ ಹತ್ರ ಬರ್ತಾ ಇದ್ದಾರೆ. ಸರ್ ಬ್ಯಾಂಕಲ್ಲಿ ಯಾಕೆ ಬರ್ಕೊಡಲ್ಲ ಅದು ಹೇಳಿ. ಬ್ಯಾಂಕಲ್ಲಿ ತಪ್ಪು ಇಟ್ಟಿದ್ದಾರಲ್ವಾ, ಒಂದು ಕನ್ನಡ ಬರೆದು ಬರಲ್ವಾ, ಒಂದು ಲೆಟರ್ ಬರೆದು ಬರಲ್ವಾ, ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡುತ್ತೆ ಹೇಳಿ. ನೀವೇ ತುಂಬಾ ಕಂಪ್ಲೇಂಟ್ ಬಂದ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ. ನೋಡಿ ಇಷ್ಟ ಆಗಿದೆ, ಅವ್ನು ಇದು ಬಂದಿಲ್ರಿ ಏನೋ ಒಂದು ಮಾತು ಮಾತಾಡಿರೋದು ನೀವಲ್ಲ. ನೀವು ಇಲ್ಲಿ ಸಬು ಹೇಳೋದು ಅವ್ರಿಗೆ ಕರ್ಕೊಂಡು ಮಾತಾಡಬೇಕು. ನನಗೆ ಅಪ್ಲಿಕೇಶನ್ ಫಾರ್ಮ್ ಕನ್ನಡ ಕೊಡಿ, ಕೆಲವು ಕನ್ನಡದಲ್ಲಿ ಕೊಡಿ ಸರಿ. ಹುಡ್ಬೇಕಾ ಎಲ್ಲರೂ ತರಬೇಕಾ? ಎಲ್ಲ ಬೇರೆ ಬ್ರಾಂಚಲ್ಲಿ ತಗೋಬೇಕಾ? ಬೇರೆ ಆಫೀಸಲ್ಲಿ ತರಬೇಕಾ? ಎಲ್ಲಿ ಬಂದಿದ್ದು? ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಎಷ್ಟೋ ಜನ ರೈತರು ಬರ್ತಾರೆ ಸರ್, ಅವ್ರಿಗೆಲ್ಲ ಸರ್ ಇಂಗ್ಲೀಷ್ ಅವ್ರ ಹತ್ರ ಮಾತಾಡೋದು ಏನು ಸರ್? ಕನ್ನಡ ಅಂದ್ರೆ ಹಿಂದಿ ಮಾತಾಡಿ, ಅವ್ರಿಗೆ ಬರ್ತಾ ಎಲ್ಲರೂ ನಿಮ್ಮಂಗೆ ಎಜುಕೇಟೆಡ್ ಆಗಿದ್ರೆ ಅವರು ಯಾವ್ದಾದ್ರು ಬ್ಯಾಂಕ್ ಅಂತ ಹೇಳ್ಕೊಂಡು ಹೋಗ್ತಿದ್ರು. ವ್ಯವಸಾಯ ಯಾರು ಮಾಡ್ತಾ ಇದ್ದಿಲ್ಲ. ದೊಡ್ಡಂಚಂದ್ರ ಕ್ಲಾಸಲ್ಲಿ ಇರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಇದು. ಇದನ್ನೇ ಫಿಲ್ ಮಾಡೋದು ಬರೋ ಕಸ್ಟಮರ್ ಇಲ್ಲಿರ್ತಕ್ಕಂಥ ಅಕೌಂಟ್ ಓಪನಿಂಗ್ ಫಾರ್ಮ್ ಇದು. ಅಕ್ಷರ ಅಲ್ಲ, ಕಾಣಿಸ್ತಾನೆ ಇಲ್ಲ, ಒಂದೇ ಒಂದು ಪದ ಸಮೇತ, ಒಂದು ದೀರ್ಘಾಕ್ಷರ ಸಮೇತ ಇದರಲ್ಲಿ ಇಲ್ಲ. ಅಕೌಂಟ್ ಓಪನಿಂಗ್ ಫಾರ್ಮು ಇದೊಂದು ಚಲನ್ನು. ಇದರಲ್ಲೂ ಇಂಗ್ಲೀಷ್ ಇದೆ, ಮತ್ತು ಕೆಲವೊಂದು ಸೂಚನೆಗಳನ್ನು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಇದರಲ್ಲೂ ಇಲ್ಲ. ಕನ್ನಡದವ್ರು ಎಲ್ಲಿ ಹೋಗ್ಬೇಕು? ಯಾರೋ ಉತ್ತರ ಭಾರತದವ್ರು ಕರ್ಕೊಂಬಂದು ಕೂರಿಸಿದ್ದಾರೆ ಇಲ್ಲಿ. ಅವನನ್ನು ಯಾರೋ ಅಕೌಂಟ್ ಓಪನಿಂಗ್ ಮಾಡಿಸಿರೋದನ್ನು ನನಗೆ ಅಕೌಂಟ್ ನಂಬರ್ ಕೊಡಿ ಅಂತ ಕೇಳಿದ್ರೆ, ಕೊಡಿ ಮತ್ಲಬ್ ಕ್ಯಾ ಹೇ? ಇದು ನಮ್ಮ ಒಂದು ಇದಕ್ಕೆ ಬಂದು ನಿಂತಿರ್ತಕ್ಕಂಥ ಪರಿಸ್ಥಿತಿ. ನಮ್ಮ ಕನ್ನಡಿಗರು ಯಾವಾಗ ಸ್ವಾಭಿಮಾನತೆಯನ್ನು ಬೆಳೆಸ್ಕೋತಾರೋ ಗೊತ್ತಿಲ್ಲ. ಇಲ್ಲಿ ಇಷ್ಟು ಮಾತಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿಗೆ ಕಾರಣ ನಮ್ಮ ಕನ್ನಡಿಗರೇ. ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಉಲ್ಲಾಸ ಕೊಟ್ಟು ಇಷ್ಟು ದಿನ ಕೊಟ್ಟು ಎಲ್ಲ ನಮ್ಮವರೇ ಅಂತ ನಾವು ಬೆಲೆ ಕೊಟ್ಕೊಂಡು ನಮ್ಮಲ್ಲಿ ಅವ್ರನ್ನ ಜೊತೆಯಾಗಿ ತಗೊಂಬರ್ತಾ ಇದ್ದೀವಿ. ಆದರೆ ಇದು ಸರಿ ಹೋಗ್ತಾ ಇಲ್ಲ. ಅವರಿಂದ ಹೋಗ್ತಾನೆ ಇದ್ದಾರೆ, ನಾವು ಕನ್ನಡಿಗರು ಮಾತ್ರ ಕೆಳಗಡೆ ಬರ್ತಾನೆ ಇದ್ದೀವಿ. ನಿಮಗೂ ಗೊತ್ತು, ನಾನು ಅಂತ ಬೆಂಚ್ ಏನು ಅವಶ್ಯಕತೆ? ಸುಳ್ಳು ಅಲ್ವಾ ಸರ್? ನೀವು ನಿಜ ಗುಪ್ತಿ ಜಾಗದಲ್ಲಿ ಅಕೌಂಟ್ ಮಾಡ್ಬೋದು ಸರ್, ಅಂತ ಕಾಲ ಇದೆ. ಅದರ 5 ದಿವಸದಿಂದ ಓಡಾಡ್ಸೋದು ಕೆಲಸ ಯಾರೋ ರೆಸ್ಪಾನ್ಸ್ ಕೇಳೋದು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಎಷ್ಟು ಅಮೌಂಟ್ ಬರ್ತಾ ಇದೆ, ಅಮೌಂಟ್ ಎಕ್ಸಾಂಪಲ್ ಕಟ್ಟಾಗಿ ಟ್ರೈನಿಂಗ್ ನಡೀತಾ ಇದೆ, ಅಮೌಂಟ್ ಕಟ್ಟಾಯಿತು. ಇಲ್ಲಿ ಗ್ರಾಹಕರನ್ನ ಮೊದಲಿಗೆ ಮಾತಾಡ್ತಕ್ಕಂಥ ಅವರ ಒಂದು ಸಲಹೆ ಕೊಡ್ತಕ್ಕಂಥ. ಈಗ ಕ್ಯಾಶ್ ವಿತ್ಡ್ರಾವಲ್ ಮಾಡಿ ಅಲ್ಲಿ ಹೋಗ್ತಾರೆ, ಬೇರೆ ಏನಾದರೂ ಅಕೌಂಟ್ ಸಮಸ್ಯೆ ಇದ್ದರೆ ಅದನ್ನು ಹೇಳ್ತಕ್ಕಂಥ ರಿಸೆಪ್ಷನ್. ಯಾರೇ ಬಂದು ಈ ಕಡೆ ಓಡಾಡ್ತಿದ್ದಾರೆ ಅಂದರೆ ದೊಡ್ಡ ದಿವಸ ನಾವು ಎಲ್ಲರೂ ಕರ್ಕೊಂಡು ಸರ್, ನಾನೇ ಕರ್ಕೊಂಡು ಮಾತಾಡ್ತೀನಿ. ಒಬ್ಬ ವ್ಯಕ್ತಿ ಸಾಮರ್ಥ್ಯ ಸರ್, ಎಲ್ಲಾದ್ರೂ ಇಟ್ಕೊಳ್ಳೋಕ್ಕಾಗಲ್ಲ ಸರ್. ಇಲ್ಲಿ ಗ್ರಾಹಕರು, ಇಲ್ಲಿನ ಟರ್ನ್ ಓವರು ಇದೆಲ್ಲ ಗಮನಿಸಿ ನೀವು ತಗೋಬೇಕು ಸರ್. ಸೇವೆ ಕೊಡ್ತೀನಿ ಅಂದ್ಬಿಟ್ಟು ನೀವುಗಳು ಬ್ಯಾಂಕನ್ನು ಓಪನ್ ಮಾಡಿರೋದು. ಇದೇ ಆಂಧ್ರಕ್ಕೆ ಹೋದ್ರೆ ತೆಲುಗು ಮಾತಾಡಿದ್ರೆ ಅವರು ತೆಲುಗು ಮಾತಾಡೋದು ಬಿಟ್ಬಿಟ್ಟು ನಾನು ಇದು ಕನ್ನಡ ಮಾತಾಡ್ಕೊಂಡು ಕೂಡ ನಮ್ಮನ್ನು ಮುಂದುವರಿಸಿದ್ರಲ್ಲಿ ನಮ್ಮ ಸರಿಯಾದ ಸ್ಪಂದನೆ ಸಿಗಲ್ಲ. ಪಕ್ಕದ ರಾಜ್ಯಗಳಲ್ಲಿ ನಾವು ಅಲ್ಲಿ ಆಯಾ ಇದಕ್ಕೆ ಹೋದಾಗ ಆಯಾ ಭಾಷೆಯನ್ನು ಮಾತಾಡ್ತಕ್ಕಂಥದ್ದು ಒಬ್ಬ ಭಾರತೀಯ ಪ್ರಜೆಯಾಗಿ ನಮ್ಮ ಒಂದು ಕರ್ತವ್ಯ ಅದು. ನನಗೆ ಇವಾಗ